ನಿಮ್ಮ ಗ್ರಾಮ ಪಂಚಾಯತಿಗೆ ಸರ್ಕಾರದಿಂದ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಪ್ರತಿ ಒಂದನ್ನ ಚೆಕ್ ಮಾಡಬಹುದು. ನಿಮ್ಮ ಊರ ಹೆಸರು ಹಾಕಿ ಕಂಪ್ಲೀಟ್ ಆಗಿ ಎಲ್ಲ ಬರುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರಲ್ಲ, ಅದು ನಂಗೆ ಕಳಿಸಿದ್ರು DM ಅಲ್ಲಿ. ಸೊ ಇದು ನಿಜ, ನಾನು ಸುಳ್ಳ ಗುರು ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಟ್ರೈ ಮಾಡಿದೆ. ಆಕ್ಚುಲಿ ವರ್ಕ್ ಆಯ್ತು, ಹೇಳ್ತೀನಿ ಹೆಂಗಂತ ಸ್ಟೆಪ್ ಬೈ ಸ್ಟೆಪ್. ಪಕ್ಕ ಹೇಳ್ತೀನಿ ಗುರು, ಆಮೇಲೆ ಕಮೆಂಟ್ ಹಾಕಂಗಿಲ್ಲ, ವರ್ಕ್ ಆಗಿಲ್ಲ ಅಂತ ನಾನು ಯೂಸ್ ಮಾಡಿದ್ರೆ ವರ್ಕ್ ಆಗ್ಲೇಬೇಕಿದೆ. ಓಕೆನಾ? ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆಯಲ್ಲ, ಮೇವಿ ಪಂಚಾಯತ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡಿ ಆಮೇಲೆ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿ, ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ನಾಗರಿಕ ಲಾಗಿನ್ ಮತ್ತು ಹೊಸ ನೋಂದಣಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್, ಮೇಲ್ ID ಹಾಕಿ ಅದನ್ನ ಫಸ್ಟ್ ರಿಜಿಸ್ಟರ್ ಮಾಡಬೇಕು. MPIN ಹಾಕ್ಬಿಟ್ಟು ಇಲ್ಲೇನಾದ್ರೂ ನಿಮಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅದು ಓಪನ್ ಆಗಲ್ಲ. ಇದನ್ನ ಕರೆಕ್ಟ್ ಆಗಿ ರಿಜಿಸ್ಟರ್ ಮಾಡಿ. ಆಮೇಲೆ ನೆಕ್ಸ್ಟ್ MPIN ಅಂತ ಬರುತ್ತಲ್ಲ, ಇಲ್ಲಿ ಯಾವ್ದಾದ್ರು 4 ಡಿಜಿಟ್ ಪಿನ್ ಅನ್ನ ನಿಮಗೆ ನೆನಪಿರೋ ತರ ಅದನ್ನ ಸೆಟ್ ಮಾಡಿ. ಇದೆಲ್ಲ ಆದ್ಮೇಲೆ ನಿಮ್ ಫೋನ್ ನಂಬರ್ MPIN ಹಾಕಿ ಲಾಗಿನ್ ಮಾಡಬೇಕು. ಅಲ್ಲಿ ನೋಡಬಹುದು 3 ಆಪ್ಷನ್ ಕಾಣ್ತಾ ಇದೆಯಲ್ಲ, ಅಲ್ಲಿ 3ನೇ ಆಪ್ಷನ್ ರಾಜ್ಯ ಮತ್ತು ಜಿಲ್ಲೆಯ ಪ್ರಕಾರ ಹೂಡಿಕೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಯಾವ ವರ್ಷ ಅದನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಿಮ್ದು ಯಾವ್ದು ಬರುತ್ತೆ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಿಮ್ಮ ಊರು ಕಾಣುತ್ತಲ್ಲ ಕೆಳಗಡೆ, ನಿಮ್ಮ ಊರು ಕೂಡ ಕರೆಕ್ಟ್ ಆಗಿ ನಿಮ್ಮ ಊರು ಯಾವ್ದು ನೋಡಿ ಅದನ್ನ ಸೆಲೆಕ್ಟ್ ಮಾಡಿ. ಮುಂದೆ ಹೋಗಿದ ತಕ್ಷಣ ನೋಡಬಹುದು ಎಲ್ಲ ಮೇಲೆ ನಿಮ್ಮ ಪಂಚಾಯತಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಆಮೇಲೆ ಪ್ರತಿಯೊಂದೆಲ್ಲ ಅಲ್ಲಿ ಕೆಲಸಗಳು ಏನೇನ್ ನಡೆದಿದೆ, ಏನೇನ್ ಬಿಟ್ಟಿದೆ ಎಲ್ಲ ಗೊತ್ತಾಗುತ್ತೆ ಗುರು. ಅಲ್ಲಿ ನೋಡಬಹುದು ಎಷ್ಟು ಬಂದಿದೆ ಫಂಡ್ ಗೌರ್ಮೆಂಟ್ ಇಂದ, ಎಷ್ಟು ಖರ್ಚು ಮಾಡಿದ್ರೆ, ಏನೇನು ಉಳಿದಿದೆ, ಪ್ರತಿಯೊಂದು ಎಲ್ಲ ಬರುತ್ತೆ ಗುರು. ಇದಷ್ಟೇ ಅಲ್ಲ, ತುಂಬಾ ಆಪ್ಷನ್ಗಳು ಇದಾವೆ. ನೀವು ಸ್ವಲ್ಪ ನೋಡ್ಬೇಕು, ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕು. ಬರ್ತಾವ ಅಲ್ಲೇ ಹಿಂದೆ ಮುಂದೆ ಇರ್ತಾವೆ, ನೋಡ್ರಿ ಆಯ್ತು ಆರಾಮಾಗಿ. ಸರಿನಾ? ಇದನ್ನು ವರ್ಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕಿದ್ರೆ ನಾನೇನು ಮಾಡಕ್ಕಾಗಲ್ಲ. ಸರಿನಾ? ವರ್ಕ್ ಆಗುತ್ತೆ, ಎಲ್ಲ ನೋಡಿದ್ವಿ. ನಿಮ್ ಇಷ್ಟ ಆಗೋದು ಕಂಟೆಂಟ್ ಇಷ್ಟ ಆದ್ರೆ, ವರ್ಕ್ ಆಗಿತ್ತಂದ್ರೆ ಅಲ್ಲಿ ವರ್ಕ್ ಆಗಿತ್ತಂದ್ರೆ ಬಂದು ನನಗೆ ಫಾಲೋ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಓಕೆ? ನಿಮ್ಮ ಪಂಚಾಯತಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಸಿಗೋಣ ಮತ್ತೆ, ಬಾಯ್.